ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಜ್ಯೋತಿಷ್ಯ. ಆದರೆ ಒಂದು ನಿಮಿಷ, ಪೇಪರ್ನಲ್ಲಿ ಬರುವ ರಾಶಿ ಭವಿಷ್ಯದ ಬಗ್ಗೆ ನಾವು ಮಾತಾಡ್ತಿಲ್ಲ. ನಮ್ಮ ಕೈಯಲ್ಲಿ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಪುಸ್ತಕ ಇದೆ, ಇತ್ತೀಚೆಗೆ ಬಂದಿದ್ದು. ಇದು ಜ್ಯೋತಿಷ್ಯವನ್ನ ಕರ್ಮ ಸಿದ್ಧಾಂತ ಮತ್ತು ನಮ್ಮ ಆಯ್ಕೆಗಳ ಜೊತೆ ಬೆಸೆಯುವ ಪ್ರಯತ್ನ ಮಾಡುತ್ತೆ. ಸರಿ. ಇದರಲ್ಲಿರೋ ಕೆಲವು ಮಾತುಗಳು ಕೇಳೋಕೆ ಸ್ವಲ್ಪ ಗಂಭೀರ, ಒಂದು ಎಚ್ಚರಿಕೆಯ ರೂಪದಲ್ಲಿವೆ. ಗ್ರಹಗಳ ಪ್ರಭಾವ ನಮ್ಮ ದುಡ್ಡು, ಸಂಬಂಧ, ಕೆರಿಯರ್ ಮೇಲೆ ನಾವು ಅಂದ್ಕೊಂಡಿದ್ದಕ್ಕಿಂತ ದೊಡ್ಡದು ಅಂತ ಈ ಪುಸ್ತಕ ಹೇಳುತ್ತೆ. ಹೌದು, ಈ ಪುಸ್ತಕದ ಅಪ್ರೋಚ್ ತುಂಬಾನೇ ಬೇರೆ ಇದೆ. ಇದು ಜ್ಯೋತಿಷ್ಯವನ್ನ ನಾಳೆ ಏನಾಗತ್ತೆ ಅಂತ ಹೇಳೋ ಸ್ಕೋಪ್ ತರ ನೋಡಲ್ಲ. ಬದಲಿಗೆ ಇದೊಂದು ಅವೇರ್ನೆಸ್ ಟೂಲ್ ಅಥವಾ ಜಾಗೃತಿಯ ಸಾಧನ ಅಂತ ಹೇಳುತ್ತೆ. ಜಾಗೃತಿಯ ಸಾಧನ? ಹೌದು. ಗ್ರಹಗಳ ಚಲನೆ ಒಂದ್ ರೀತಿ ವಾತಾವರಣದ ಮುನ್ಸೂಚನೆ ತರ. ಮಳೆ ಬರ್ಬೋದು ಅಂತ ಗೊತ್ತಾದ್ರೆ ನಾವು ಕೊಡೆ ತಗೊಂಡ್ ಹೋಗ್ತೀವಲ್ಲ, ಹಾಗೆ ಜೀವನದಲ್ಲಿ ಬರುವ ಸವಾಲುಗಳನ್ನ ಎದುರಿಸಲು ನಮ್ಮನ್ನು ಸಿದ್ಧಪಡಿಸುವುದೇ ಇದರ ಮುಖ್ಯ ಉದ್ದೇಶ ಅಂತ ಈ ಪುಸ್ತಕದ ವಾದ. ಓಕೆ, ಹಾಗಾದ್ರೆ ಇದೊಂದು ಪ್ರಾಕ್ಟಿಕಲ್ ಸಿಸ್ಟಮ್ ಆಗಿ ಕೆಲ್ಸ ಮಾಡುತ್ತಾ ಅಥವಾ ಬರೀ ಹೆದರಿಸುವ ಮಾತುಗಳ ಅಂತ ಒಳಗಿಳಿದು ನೋಡೋಣ? ಈ ಪುಸ್ತಕದಲ್ಲಿ ಗ್ರಹಗಳ ಭಯಾನಕ ಶಕ್ತಿ ಅಂತ ಒಂದು ಪದ ಬಳಸಿದ್ದಾರೆ. ಕೇಳೋಕೆ ಸಿನಿಮೀಯವಾಗಿದೆ. ಅಲ್ಲಿಂದನೇ ಶುರು ಮಾಡೋಣವಾ? ಖಂಡಿತ. ಆ ಪದವನ್ನು ಅವರು ಗಮನಸೆಳೆಯಲಿಕ್ಕೆ ಬಳಸಿದ್ದಾರೆ ಅನ್ಸುತ್ತೆ. ಪುಸ್ತಕದ ಪ್ರಕಾರ ಕೆಲವು ಗ್ರಹಗಳ ಪ್ರಭಾವವನ್ನು ನಾವು ಹಗುರವಾಗಿ ತೆಗೆದುಕೊಳ್ಳಬಾರದು. ಅದರಲ್ಲೂ ಶನಿ, ರಾಹುಕೇತುಗಳ ಬಗ್ಗೆ ವಿಶೇಷವಾಗಿ ಮಾತಾಡಿದ್ದಾರೆ. ಇವುಗಳು ನಮ್ಮ ಯೋಚನಾ ಲಹರಿಯ ಮೇಲೆ, ನಮ್ಮ ನಿರ್ಧಾರಗಳ ಮೇಲೆ ಬಲವಾದ ಪ್ರಭಾವ ಬೀರಬಲ್ಲವು ಅನ್ನೋದು ಇದರ ತಿರುಳು. ಸರಿ, ಉದಾಹರಣೆಗೆ ಶನಿ ಗ್ರಹದ ಬಗ್ಗೆ ಏನ್ ಹೇಳಿದ್ದಾರೆ? ಶನಿಯ ದುಷ್ಟದೃಷ್ಟಿ ಅಂತ ಸಾಮಾನ್ಯವಾಗಿ ಹೇಳ್ತಾರಲ್ಲ, ಅದನ್ನ ಈ ಪುಸ್ತಕ ಹೇಗೆ ವಿವರಿಸುತ್ತೆ? ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಇಲ್ಲಿ ಶನಿಯ ದೃಷ್ಟಿ ಅಂದ್ರೆ ಸುಮ್ನೆ ಕಷ್ಟ ಕೊಡೋದು ಅಂತಲ್ಲ, ಅದು ನಮ್ಮ ಕರ್ಮದ ಖಾತೆಯನ್ನು ಪರಿಶೀಲನೆ ಮಾಡುವ ಆಡಿಟರ್ ಇದ್ದ ಹಾಗೆ ಅಂತ ಪುಸ್ತಕದಲ್ಲಿ ಹೇಳಿದ್ದಾರೆ. ಓ, ಆಡಿಟರ್ ತರನಾ? ಹೌದು. ಶನಿಯ ಪ್ರಭಾವ ಹೆಚ್ಚಾದಾಗ ಹಣದ ನಷ್ಟ ಅಂದ್ರೆ ಎಲ್ಲೋ ಇನ್ವೆಸ್ಟ್ ಮಾಡಿದ್ದು ಸಿಕ್ಕಾಕೊಳ್ಳೋದು, ಅಥವಾ ಬರ್ಬೇಕಾದ ದುಡ್ಡು ಬಾರ್ದೇ ಇರೋದು, ಕೆಲಸದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಫಲಿತಾಂಶ ಕಾಣದೇ ಇರೋದು, ಮತ್ತು ಹತ್ತಿರದ ಸಂಬಂಧಗಳಲ್ಲಿ ಸಣ್ಣ ವಿಷಯಕ್ಕೂ ದೊಡ್ಡ ಜಗಳ ಆಗೋದು, ಇಂಥವೆಲ್ಲ ಆಗ್ಬಹುದು. ಒಂದು ನಿಮಿಷ, ಇಲ್ಲಿ ನನಗೆ ಒಂದು ಪ್ರಶ್ನೆ ಇದೆ. ಇದೆಲ್ಲ ಕೇಳೋಕೆ ಗ್ರಹ ಎಲ್ಲೋ ದೂರದಲ್ಲಿದೆ, ಅದು ಇಲ್ಲಿ ನನ್ನ ಜೀವನದ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತೆ ಅನ್ನೋದು ಸ್ವಲ್ಪ ಕನೆಕ್ಟ್ ಆಗೋದು ಕಷ್ಟ. ಈ ಪುಸ್ತಕದಲ್ಲಿ ಅದಕ್ಕೇನಾದ್ರೂ ವಿವರಣೆ ಇದೆಯಾ? ಅದ್ಭುತವಾದ ಪ್ರಶ್ನೆ. ಪುಸ್ತಕದ ಅತ್ಯಂತ ಮುಖ್ಯವಾದ ಸಾಲೆ ಇಲ್ಲಿದೆ. ಅದು ಹೇಳುತ್ತೆ, ಗ್ರಹದ ದೃಷ್ಟಿ ನೇರವಾಗಿ ನಮ್ಮ ಕರ್ಮಕ್ಕೆ ಬದಲಾಗುತ್ತದೆ. ಅಂದ್ರೆ ಇದರರ್ಥ ಶನಿ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಮಾಡಲ್ಲ. ಬದಲಿಗೆ ಶನಿಯ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಕೆಲಸ ಮಾಡಿ ನಮ್ಮಿಂದಲೇ ಒಂದು ತಪ್ಪು ಆರ್ಥಿಕ ನಿರ್ಧಾರವನ್ನು ತೆಗೆದುಕೊಳ್ಳುವಂತೆ ಪ್ರೇರೇಪಿಸಬಹುದು. ನಮ್ಮೊಳಗಿನ ತಾಳ್ಮೆ ಕಡಿಮೆ ಮಾಡಿ, ಕೋಪವನ್ನು ಹೆಚ್ಚು ಮಾಡಿ ಸಂಬಂಧ ಹಾಳಾಗುವಂತೆ ಮಾಡಬಹುದು. ಅಂದ್ರೆ ಗ್ರಹಗಳು ಸನ್ನಿವೇಶವನ್ನು ಸೃಷ್ಟಿಸುತ್ತವೆ, ಆದ್ರೆ ಆ ಸನ್ನಿವೇಶದಲ್ಲಿ ನಾವು ಹೇಗೆ ವರ್ತಿಸುತ್ತೇವೆ ಅನ್ನೋದು ನಮ್ಮ ಕರ್ಮ ಮತ್ತು ಆಯ್ಕೆಗೆ ಬಿಟ್ಟಿದ್ದು. ಓಹ್, ಹಾಗಾದ್ರೆ ಇದು ಎಕ್ಸ್ಟರ್ನಲ್ ಫೋರ್ಸ್ಗಿಂತ ಹೆಚ್ಚಾಗಿ ಇಂಟರ್ನಲ್ ಟ್ರಿಗರ್ ಇದ್ದ ಹಾಗೆ. ಸರಿ, ಹಾಗೆಯೇ ರಾಹುಕೇತುಗಳ ಬಗ್ಗೆಯೂ ಹೇಳಿದ್ರಿ. ಅವುಗಳ ಕಥೆಯೇನು? ಹೌದು, ರಾಹುಕೇತುಗಳ ಬಗ್ಗೆಯೂ ಪ್ರಸ್ತಾಪವಿದೆ. ಇವು ನಿಜವಾದ ಗ್ರಹಗಳಲ್ಲ, ಬದಲಿಗೆ ಆಕಾಶದಲ್ಲಿ ಚಂದ್ರ ಮತ್ತು ಸೂರ್ಯನ ಕಕ್ಷಗಳು ಸಂಧಿಸುವ ಕಾಲ್ಪನಿಕ ಬಿಂದುಗಳು. ಆದರೆ ಜ್ಯೋತಿಷ್ಯದಲ್ಲಿ ಇವುಗಳ ಪ್ರಭಾವ ಬಹಳ ಶಕ್ತಿಶಾಲಿ ಎಂದು ಪರಿಗಣಿಸಲಾಗುತ್ತದೆ. ಈ ಪುಸ್ತಕದ ಪ್ರಕಾರ ರಾಹುಕೇತುಗಳ ಪ್ರಭಾವ ಹೆಚ್ಚಾದಾಗ ಜೀವನದಲ್ಲಿ ಒಂದು ರೀತಿಯ ಗೊಂದಲ, ಭ್ರಮೆ ಶುರುವಾಗುತ್ತೆ. ಯಾವುದು ಸರಿ, ಯಾವುದು ತಪ್ಪು ಅಂತ ನಿರ್ಧರಿಸೋದು ಕಷ್ಟವಾಗುತ್ತೆ. ಇದರಿಂದ ಮೋಸ ಹೋಗುವ ಸಾಧ್ಯತೆ, ಹಠಾತ್ ಅನಾಹುತಗಳು ಮತ್ತು ಕೆಲವೊಮ್ಮೆ ವಿವರಿಸಲು ಆಗದ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು. ಇದೆಲ್ಲ ಕೇಳಿದ್ಮೇಲೆ ಇದಕ್ಕೆ ಪರಿಹಾರವೇ ಇಲ್ವಾ ಅಂತ ಯಾರಿಗಾದ್ರೂ ಅನ್ಸ್ಬೋದು. ಈ ಪುಸ್ತಕ ಬರೀ ಸಮಸ್ಯೆಗಳ ಪಟ್ಟಿ ಕೊಡುತ್ತಾ ಅಥವಾ ಪರಿಹಾರದ ಬಗ್ಗೆನೂ ಮಾತಾಡುತ್ತಾ? ಖಂಡಿತ ಪರಿಹಾರದ ಬಗ್ಗೆ ಮಾತಾಡುತ್ತೆ. ಆದ್ರೆ ಪರಿಹಾರ ಅಂದ್ರೆ ಅದೇನೋ ಪವಾಡ ಅಲ್ಲ. ಪುಸ್ತಕದಲ್ಲಿ ಹೇಳೋ ಪ್ರಕಾರ ಶನಿವಾರದಂದು, ಅದನ್ನು ಶನಿ ಹಬ್ಬ ಅಂತ ಕರೆದಿದ್ದಾರೆ, ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಶನಿ ಮಂತ್ರವನ್ನು ಹೇಳೋದು ಒಂದು ಉಪಾಯ. ಶುದ್ಧ ಮನಸ್ಸು ಅಂದ್ರೆ? ಇಲ್ಲಿ ಶುದ್ಧ ಮನಸ್ಸು ಅನ್ನೋದು ಬಹಳ ಮುಖ್ಯ. ಅಂದ್ರೆ ಭಯದಿಂದ ಅಥವಾ ಏನೋ ಬೇಕು ಅನ್ನೋ ಆಸೆಯಿಂದ ಮಂತ್ರ ಹೇಳೋದಕ್ಕಿಂತ ಒಂದು ಶ್ರದ್ಧೆಯಿಂದ ನನ್ನ ಯೋಚನೆಗಳು ಸರಿಯಾದ ದಿಕ್ಕಿನಲ್ಲಿರ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದು ಹೆಚ್ಚು ಪರಿಣಾಮಕಾರಿ ಅನ್ನೋದು ಇದರ ಹಿಂದಿನ ತರ್ಕ. ಓಕೆ, ಇದು ಜನರಲ್ ಆಗಿ ಹೇಳಿದ್ದು.
ಇನ್ನು ಈ ಪುಸ್ತಕದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಎಲ್ಲಾ ರಾಶಿಗಳ ಬಗ್ಗೆ ಮಾತಾಡದೆ ಕೇವಲ 4 ರಾಶಿಗಳನ್ನು ಹೆಸರಿಸಿ ಅವರಿಗೆ ಸ್ಪೆಸಿಫಿಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾಕೆ ಹೀಗೆ? ಹೌದು, ಬಹುಶಃ ಪ್ರಸ್ತುತ ಗ್ರಹಗಳ ಸಂಚಾರ ಈ 4 ರಾಶಿಗಳ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತಿರಬಹುದು. ಆ 4 ರಾಶಿಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಎಚ್ಚರಿಕೆಗಳನ್ನು ನೋಡೋಣ. ಮೊದಲನೆಯದು ಮೇಷರಾಶಿ. ಸರಿ. ಇವರು ಮೂಲತಃ ಧೈರ್ಯವಂತರು, ಮುನ್ನುಗ್ಗಿ ಕೆಲಸ ಮಾಡೋರು. ಆದ್ರೆ ಈ ಸಮಯದಲ್ಲಿ ಅವರ ಆತುರದ ಸ್ವಭಾವವೇ ಅವರಿಗೆ ಶತ್ರುವಾಗಬಹುದು. ಕೋಪ ಹೆಚ್ಚಾಗಿ ಸಣ್ಣ ವಿಷಯಕ್ಕೆ ದೊಡ್ಡ ರಿಯಾಕ್ಷನ್ ಕೊಟ್ಟು ಕೈಗೆ ಬಂದ ಅವಕಾಶಗಳನ್ನು ಕಳಕೊಳ್ಳುವ ಸಾಧ್ಯತೆಯಿದೆ ಅಂತ ಎಚ್ಚರಿಸಲಾಗಿದೆ. ಅಂದ್ರೆ ಅವರ ಪ್ಲಸ್ ಪಾಯಿಂಟೇ ನೆಗೆಟಿವ್ ಆಗಿ ತಿರುಗಬಹುದು. ಎರಡನೇ ರಾಶಿ ಯಾವುದು? ಎರಡನೇದು ಕರ್ಕರಾಶಿ. ಇವರು ಬಹಳ ಭಾವನಾತ್ಮಕ ಮತ್ತು ಕುಟುಂಬಕ್ಕೆ ಹೆಚ್ಚು ಬೆಲೆ ಕೊಡೋರು. ಇವರಿಗೆ 2 ಮುಖ್ಯ ಎಚ್ಚರಿಕೆಗಳಿವೆ. ಒಂದು, ಹಣಕಾಸಿನ ವಿಚಾರ. ಓ, ಯಾರನ್ನೋ ನಂಬಿ ದುಡ್ಡು ಕೊಡುವುದು ಅಥವಾ ಸರಿಯಾಗಿ ಯೋಚಿಸದೆ ಎಲ್ಲಾದರೂ ಹೂಡಿಕೆ ಮಾಡೋದ್ರಿಂದ ನಷ್ಟವಾಗುವ ಅಪಾಯವಿದೆ. ಎರಡನೇದು, ಆರೋಗ್ಯ. ಮಾನಸಿಕ ಒತ್ತಡದಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಹಾಗಾಗಿ ತಮ್ಮ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಅಂತ ಹೇಳಲಾಗಿದೆ. ಸರಿ. ಮೂರನೇದು? ಮೂರನೆಯದಾಗಿ ತುಲಾರಾಶಿ. ಇವರಿಗೆ ಸಂಬಂಧಗಳು ಬಹಳ ಮುಖ್ಯ. ಜೀವನದಲ್ಲಿ ಬ್ಯಾಲೆನ್ಸ್ ಹುಡುಕೋರುವರು. ಆದ್ರೆ ಈ ಸಮಯದಲ್ಲಿ ಇವರ ಸಂಬಂಧಗಳಲ್ಲೇ ಏರುಪೇರಾಗುವ ಸಾಧ್ಯತೆಯಿದೆ. ಹೌದಾ? ಹೌದು. ಸಂಗಾತಿಯೊಂದಿಗೆ ಅಥವಾ ವ್ಯಾಪಾರದ ಪಾಲುದಾರರೊಂದಿಗೆ ತಪ್ಪು ತಿಳುವಳಿಕೆ ಉಂಟಾಗಬಹುದು. ಅದಕ್ಕೆ ಮಾತನಾಡುವಾಗ ಪ್ರತಿ ಪದವನ್ನು ಅಳೆದು ತೂಗಿ ಮಾತನಾಡಬೇಕು. ಒಂದು ಸಣ್ಣ ಮಾತು ಕೂಡ ದೊಡ್ಡ ಬಿರಿಕಿಗೆ ಕಾರಣವಾಗಬಹುದು ಅಂತ ವಾರ್ನಿಂಗ್ ಇದೆ. ನಿಜ. ನಾವು ಎಷ್ಟೋ ಸಲ ಸುಮ್ಮನೆ ಏನೋ ಅಂದ್ಬಿಡ್ತೀವಿ, ಆದ್ರೆ ಅದು ಬೇರೆಯವರಿಗೆ ಎಷ್ಟು ನೋವು ಕೊಡ್ಬೋದು ಅಂತ ಯೋಚಿಸಲ್ಲ. ಈ ಮಾತು ತುಲಾರಾಶಿಯವರಿಗೆ ಈ ಸಮಯದಲ್ಲಿ ಹೆಚ್ಚು ಅನ್ವಯಿಸುತ್ತೆ. ಕೊನೆಯದಾಗಿ 4ನೇ ರಾಶಿ. ಕೊನೆಯದಾಗಿ ಮಕರ ರಾಶಿ. ಇವರು ಕೆಲಸಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುವವರು, ಶಿಸ್ತಿನ ಸಿಪಾಯಿಗಳು. ಆದ್ರೆ ಇವರಿಗೆ ವೃತ್ತಿಜೀವನದಲ್ಲೇ ಸವಾಲುಗಳು ಎದುರಾಗಬಹುದು. ಕೆಲಸದಲ್ಲಿ ಹೆಚ್ಚು ಒತ್ತಡ, ಮಾಡಿದ ಕೆಲಸಕ್ಕೆ ಮನ್ನಣೆ ಸಿಗದೆ ನಿರಾಸೆಯಾಗುವ ಸಾಧ್ಯತೆಯಿದೆ. ಇಂತಹ ಸಮಯದಲ್ಲಿ ತಮ್ಮ ಹಠಮಾರಿ ಧೋರಣೆಯನ್ನು ಬಿಟ್ಟು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ತಾಳ್ಮೆಯೊಂದಿಗೆ ಪರಿಸ್ಥಿತಿಯನ್ನು ನಿಭಾಯಿಸಬೇಕು ಅಂತ ಪುಸ್ತಕ ಸಲಹೆ ನೀಡುತ್ತೆ. ಈ 4 ರಾಶಿಯವರಿಗೆ ಎಚ್ಚರಿಕೆಗಳ ಜೊತೆಗೆ ಏನಾದರೂ ಸಿಂಪಲ್ ಪರಿಹಾರ ಹೇಳಿದ್ದಾರಾ? ದಿನನಿತ್ಯದ ಜೀವನದಲ್ಲಿ ಮಾಡಿಕೊಳ್ಬೋದಾದ ಬದಲಾವಣೆ? ಖಂಡಿತ. ಇದು ಎಲ್ಲರಿಗೂ ಅನ್ವಯವಾಗುವಂತಹ ಸಲಹೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು 5 ನಿಮಿಷ ದೇವರಿಗೆ ಪ್ರಾರ್ಥನೆ ಮಾಡೋದು ಅಥವಾ ಸಕಾರಾತ್ಮಕವಾದ ಏನನ್ನಾದರೂ ಓದುವುದು. ಹಾಗೆಯೇ ಸಂಜೆ ಮನೆಗೆ ಬಂದ ಮೇಲೆ ಮನಸ್ಸಿಗೆ ಶಾಂತಿ ಕೊಡುವಂತಹ ಕೆಲಸ ಮಾಡೋದು. ಹೇಗೆ ಅಂದ್ರೆ? ಅದು ಸಂಗೀತ ಕೇಳೋದಾಗಿರಬಹುದು, ಗಾರ್ಡನಿಂಗ್ ಆಗಿರಬಹುದು, ಅಥವಾ ಸುಮ್ಮನೆ ಕುಟುಂಬದವರ ಜೊತೆ ಸಮಯ ಕಳೆಯೋದಾಗಿರಬಹುದು. ಇದು ದಿನದ ಆರಂಭ ಮತ್ತು ಅಂತ್ಯವನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳಲು ಸಹಾಯ ಮಾಡುತ್ತೆ. ಆಗ ದಿನದ ಮಧ್ಯ ಬರುವ ನೆಗೆಟಿವ್ ಎನರ್ಜಿಯನ್ನು ನಿಭಾಯಿಸೋದು ಸುಲಭವಾಗುತ್ತೆ. ನೀವು ಕರ್ಕರಾಶಿಯವರ ವಿಷಯದಲ್ಲಿ ಹಣಕಾಸಿನ ನಷ್ಟದ ಬಗ್ಗೆ ಹೇಳಿದ್ರಿ. ಈ ಪುಸ್ತಕದಲ್ಲಿ ಹಣ ಮತ್ತು ಗ್ರಹಗಳ ಸಂಬಂಧದ ಬಗ್ಗೆ ಇನ್ನಷ್ಟು ಆಳವಾಗಿ ವಿವರಿಸಿದಾರಾ? ಇದು ಎಲ್ಲರಿಗೂ ಚಿಂತೆಯ ವಿಷಯ. ಹೌದು. ಹಣಕಾಸಿನ ವಿಚಾರಕ್ಕೆ ಒಂದು ಪ್ರತ್ಯೇಕ ವಿಭಾಗವೇ ಇದೆ. ಪುಸ್ತಕದ ಪ್ರಕಾರ ಆರ್ಥಿಕ ನಷ್ಟ ಅನ್ನೋದು ಕೇವಲ ನಮ್ಮ ತಪ್ಪು ನಿರ್ಧಾರದಿಂದ ಆಗೋದಲ್ಲ. ಅದರ ಹಿಂದೆ ಗ್ರಹಗಳ ಪ್ರಭಾವವೂ ಇರುತ್ತೆ. ಆದ್ರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಏನು? ಎಲ್ಲಾ ನಷ್ಟಗಳು ಅನಿವಾರ್ಯವಲ್ಲ. ಕೆಲವು ನಷ್ಟಗಳನ್ನು ನಮ್ಮ ಕರ್ಮವನ್ನು ಸರಿಪಡಿಸಿಕೊಳ್ಳುವ ಮೂಲಕ ತಪ್ಪಿಸಬಹುದು ಅಥವಾ ಅದರ ಪರಿಣಾಮವನ್ನು ಕಡಿಮೆ ಮಾಡಬಹುದು ಅಂತ ಹೇಳಲಾಗಿದೆ. ಕರ್ಮ ಅನ್ನೋದನ್ನ ಸರಿಪಡಿಸಿಕೊಳ್ಳೋದು ಅಂದ್ರೆ ಹೇಗೆ? ಇದು ಕೇಳೋಕೆ ದೊಡ್ಡ ಫಿಲಾಸಫಿ ತರ ಇದೆ. ಅದಕ್ಕೇನಾದ್ರೂ ನಿರ್ದಿಷ್ಟ ದಾರಿಗಳನ್ನು ಹೇಳಿದ್ದಾರಾ? ಖಂಡಿತ. 3 ಸರಳ ಮತ್ತು ಪ್ರಾಕ್ಟಿಕಲ್ ದಾರಿಗಳನ್ನು ಹೇಳಿದ್ದಾರೆ. ಮೊದಲನೆಯದು ದಾನ ಮಾಡುವುದು. ಓಕೆ. ಇಲ್ಲಿ ದಾನ ಅಂದ್ರೆ ಕುರುಡಾಗಿ ದುಡ್ಡು ಕೊಡೋದಲ್ಲ. ನಮ್ಮ ಗಳಿಕೆಯ ಒಂದು ಸಣ್ಣ ಭಾಗವನ್ನು ನಿಜವಾಗಿಯೂ ಅವಶ್ಯಕತೆ ಇರೋರಿಗೆ, ಅದು ವಿದ್ಯೆಗೋ ಆರೋಗ್ಯಕ್ಕೋ ನೀಡುವುದು. ಪುಸ್ತಕದ ತರ್ಕದ ಪ್ರಕಾರ ಹಣ ಅನ್ನೋದು ಒಂದು ಶಕ್ತಿ. ಅದು ಹರಿಯುತ್ತಲೇ ಇರಬೇಕು. ನಾವು ಅದನ್ನು ಹಿಡಿದಿಟ್ಟುಕೊಂಡಾಗ ಅದು ನಿಂತ ನೀರಾಗುತ್ತೆ. ದಾನ ಮಾಡುವುದರಿಂದ ನಾವು ಹಣದ ಹರಿವನ್ನು ಮುಂದುವರಿಸುತ್ತೇವೆ. ಇದು ನಷ್ಟದ ಶಕ್ತಿಯನ್ನು ಕಡಿಮೆ ಮಾಡುತ್ತೆ. ಇದೊಂದು ರೀತಿ ಕಾಸ್ಮಿಕ್ ಬ್ಯಾಲೆನ್ಸಿಂಗ್ ಆಕ್ಟ್. ಓಕೆ, ಅದು ಹಣದ ಶಕ್ತಿಯನ್ನು ಹರಿಯುವಂತೆ ಮಾಡೋದು. ಎರಡನೆಯ ಮಾರ್ಗ? ಎರಡನೆಯದು ನೀರಿನ ಹಿತಾರ್ಪಣೆ. ಅಂದರೆ
ಪ್ರಾಣಿ ಪಕ್ಷಿಗಳಿಗೆ ಜಲಚರಗಳಿಗೆ ನೀರು ಅಥವಾ ಆಹಾರ ನೀಡುವುದು ಅಥವಾ ಗಿಡಮರಗಳಿಗೆ ನೀರುಣಿಸುವುದು. ನಮ್ಮ ಜೀವನದಲ್ಲಿ ಹಣದ ಹರಿವು ಸರಾಗವಾಗುತ್ತದೆ ಅನ್ನೋದು ಇದರ ಹಿಂದಿನ ನಂಬಿಕೆ. ಇದು ತುಂಬಾ ಸಿಂಬಾಲಿಕ್ ಆಗಿದೆ. ಮೂರನೆಯ ಮತ್ತು ಬಹುಶಃ ಅತ್ಯಂತ ಮುಖ್ಯವಾದದ್ದು ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳುವುದು. ಹೌದು, ಅದು ತುಂಬಾ ಮುಖ್ಯ. ಆತಂಕ, ಭಯ ಮತ್ತು ಒತ್ತಡದಲ್ಲಿ ನಾವು ತೆಗೆದುಕೊಳ್ಳುವ ಆರ್ಥಿಕ ನಿರ್ಧಾರಗಳು ಸಾಮಾನ್ಯವಾಗಿ ತಪ್ಪಾಗಿರುತ್ತವೆ. ಶೇರ್ ಮಾರ್ಕೆಟ್ ಬಿದ್ದು ಹೋಯ್ತು ಅಂತ ಎಲ್ಲರೂ ಮಾರುವಾಗ ನಾವು ಎದರಿ ಮಾರುವುದು, ಅಥವಾ ಬೇರೆಯವರೆಲ್ಲ ದುಡ್ಡು ಮಾಡ್ತಿದ್ದಾರೆ ಅಂತ ನಾವು ಯೋಚಿಸದೆ ಇನ್ವೆಸ್ಟ್ ಮಾಡುವುದು, ಇವೆಲ್ಲ ಆತಂಕದ ನಿರ್ಧಾರಗಳು. ಶಾಂತ ಮನಸ್ಸಿನಿಂದ ಮಾತ್ರ ನಾವು ಸರಿಯಾದ ದೀರ್ಘಕಾಲಿಕ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯ. ಹಾಗಾದ್ರೆ ಇದೆಲ್ಲವನ್ನು ಒಟ್ಟು ಸೇರಿಸಿ ನೋಡಿದ್ರೆ ಈ ಪುಸ್ತಕ ಜ್ಯೋತಿಷ್ಯವನ್ನ ಯಾವ ರೀತಿ ನೋಡಲು ಹೇಳುತ್ತದೆ? ಇದೊಂದು ಮೂಢನಂಬಿಕೆನಾ ಅಥವಾ ಒಂದು ವಿಜ್ಞಾನದ ತರನಾ? ಇದೊಂದು ಜಾಗರೂಕತೆಯ ಮಾರ್ಗ, ಕಾಲಚಕ್ರದ ಪ್ರಭಾವವನ್ನು ಅರಿಯುವ ವಿಜ್ಞಾನ. ಅಂದ್ರೆ ಭವಿಷ್ಯದಲ್ಲಿ ಹೀಗೆಯೇ ಆಗುತ್ತೆ ಅಂತ ಹೇಳುವ ಕಟ್ಟುನಿಟ್ಟಿನ ನಿಯಮ ಇದಲ್ಲ. ಬದಲಿಗೆ ಮುಂದೆ ರಸ್ತೆಯಲ್ಲಿ ಒಂದು ಹಂಪಿದೆ, ನಿಧಾನವಾಗಿ ಹೋಗಿ ಅಂತ ಹೇಳುವ ಸೈನ್ ಬೋರ್ಡ್ ಇದ್ದ ಹಾಗೆ. ಸರಿ, ಆದರೆ ಇಲ್ಲಿ ಆನೆ ಇದ್ರೂ ಕಾಣದ ಒಂದು ವಿಷಯ ಇದೆ. ದೃಢೀಕರಣ ಪಕ್ಷಪಾತ ಅಥವಾ ಕನ್ಫರ್ಮೇಷನ್ ಬಯಾಸ್ ಅಂತಾರಲ್ಲ. ಹೇಳಿ. ಮಕರ ರಾಶಿಯವರಿಗೆ ಕೆಲಸದಲ್ಲಿ ಒತ್ತಡ ಆಗುತ್ತೆ ಅಂತ ಹೇಳಿದ್ರೆ ಅವರು ಆ ವಾರ ಆಗುವ ಪ್ರತಿಯೊಂದು ಸಣ್ಣ ಒತ್ತಡವನ್ನು ಗಮನಿಸ್ತಾರೆ. ಬೇರೆ ಸಮಯದಲ್ಲಿ ಅದನ್ನು ಸಹಜ ಅಂತ ಅಂದುಕೊಳ್ತಿದ್ರು. ಈ ಪುಸ್ತಕ ಈ ತರದ ಸೈಕಾಲಜಿಕಲ್ ಟೀಕೆಗಳ ಬಗ್ಗೆ ಏನಾದ್ರೂ ಹೇಳುತ್ತಾ? ಅತ್ಯುತ್ತಮ ಪಾಯಿಂಟ್. ಪುಸ್ತಕವು ಈ ವಾದವನ್ನು ನೇರವಾಗಿ ಪ್ರಸ್ತಾಪಿಸುವುದಿಲ್ಲ, ಆದರೆ ಪರೋಕ್ಷವಾಗಿ ಉತ್ತರ ನೀಡುತ್ತದೆ. ಅದರ ಒಂದು ವಾಕ್ಯ ಹೀಗಿದೆ: ಜನರು ತಪ್ಪು ನಿರ್ಧಾರಗಳಾಗುವ ಮೂಲಕ ತಮ್ಮ ರಾಶಿಯ ದುಷ್ಟ ಪರಿಣಾಮಗಳನ್ನು ಅನಾಹುತ ರೂಪದಲ್ಲಿ ಅನುಭವಿಸುತ್ತಾರೆ. ಓಕೆ. ಇದರ ಅರ್ಥ, ಗ್ರಹಗಳು ನೇರವಾಗಿ ಅನಾಹುತವನ್ನು ಮಾಡುವುದಿಲ್ಲ. ಅವು ನಮ್ಮ ಮನಸ್ಥಿತಿಯ ಮೇಲೆ ಪ್ರಭಾವ ಬೀರುತ್ತವೆ. ಆ ಪ್ರಭಾವಕ್ಕೆ ಒಳಗಾಗಿ ನಾವು ತಪ್ಪು ನಿರ್ಧಾರ ತೆಗೆದುಕೊಂಡಾಗ ಅದು ಅನಾಹುತಕ್ಕೆ ಕಾರಣವಾಗುತ್ತದೆ. ಇಲ್ಲಿ ಕನ್ಫರ್ಮೇಷನ್ ಬಯಾಸ್ ಇರಬಹುದು, ಆದರೆ ಪುಸ್ತಕದ ಫೋಕಸ್ ಅದಲ್ಲ. ಅದರ ಫೋಕಸ್ ಇರೋದು ಆ ಪ್ರಭಾವವನ್ನು ಗುರುತಿಸಿ ನಿಮ್ಮ ನಿರ್ಧಾರವನ್ನು ನೀವು ಪ್ರಜ್ಞಾಪೂರ್ವಕವಾಗಿ ತೆಗೆದುಕೊಳ್ಳಿ ಅನ್ನೋದರ ಮೇಲೆ. ಅಂತಿಮವಾಗಿ ಆಯ್ಕೆ ನಮ್ಮದೇ. ಹಾಗಾದ್ರೆ ಇದು ಸಮಸ್ಯೆಗಳನ್ನ ಹೇಳಿ ನಮ್ಮ ಆಯ್ಕೆಗೆ ಬಿಡುವುದರ ಜೊತೆಗೆ ಬೇರೆ ಏನಾದ್ರೂ ಪರಿಹಾರಗಳನ್ನು ಕೂಡ ನೀಡುತ್ತಾ? ಖಂಡಿತ. ಪರಿಹಾರಗಳು ಬಹಳ ಸರಳವಾಗಿವೆ ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದಂತಹವು. 1. ಪ್ರತಿದಿನ ಶಾಂತಿ, ಧ್ಯಾನ ಮತ್ತು ಪೂಜೆ. ಇದು ಮನಸ್ಸನ್ನು ಸ್ಥಿರವಾಗಿಡಲು. ಸರಿ. 2. ವಾರದಲ್ಲಿ ಕೆಲವು ದಿನ, ಉದಾಹರಣೆಗೆ ಶನಿವಾರ ಮತ್ತು ಸೋಮವಾರದಂದು ವಿಶೇಷ ಪೂಜೆ ಅಥವಾ ವ್ರತಗಳನ್ನು ಆಚರಿಸುವುದು. ಇದು ನಿರ್ದಿಷ್ಟ ಗ್ರಹಗಳ ಪ್ರಭಾವವನ್ನು ಬ್ಯಾಲೆನ್ಸ್ ಮಾಡಲು. 3. ಶುದ್ಧ ಹೃದಯದಿಂದ ದಾನ ಮತ್ತು ಸಹಾಯ ಮಾಡುವುದು. ಇದು ಕರ್ಮದ ಖಾತೆಯನ್ನು ಪಾಸಿಟಿವ್ ಆಗಿಡಲು. ಮತ್ತು ಕೊನೆಯದಾಗಿ ಒಂದು ಸೂತ್ರವನ್ನೇ ಕೊಟ್ಟಿದ್ದಾರೆ: ಧೈರ್ಯ ಮತ್ತು ಜಾಗರತೆ. ಧೈರ್ಯ? ಹೌದು. ಅಂದ್ರೆ ಸಮಸ್ಯೆ ಬರುತ್ತೆ ಅಂತ ಹೆದರಿ ಕೂರೋದಲ್ಲ. ಧೈರ್ಯದಿಂದ ಅದನ್ನು ಎದುರಿಸಬೇಕು, ಆದ್ರೆ ಜಾಗರೂಕತೆಯಿಂದ, ಅಂದ್ರೆ ಸರಿಯಾದ ಮಾಹಿತಿ ಮತ್ತು ಪ್ಲಾನಿಂಗ್ ಜೊತೆ. ಈ ಎರಡೂ ಸೇರಿದ್ರೆ ಯಾವುದೇ ಕೆಟ್ಟ ಪರಿಣಾಮವನ್ನು ತಪ್ಪಿಸಬಹುದು ಅಂತ ಪುಸ್ತಕದ ಅಭಿಮತ. ಈ ಚರ್ಚೆಯ ಕೊನೆಯಲ್ಲಿ ಕೆಲವು ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಪ್ರಾಯೋಗಿಕ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವುಗಳ ಬಗ್ಗೆನೂ ಸ್ವಲ್ಪ ಹೇಳಿ. ಹೌದು, ಇವು ಬಹಳ ಉಪಯುಕ್ತ ಸಲಹೆಗಳು. ಮೊದಲನೆಯದು, ಮಾತನ್ನು ಕಡಿಮೆ ಮಾಡಿ ಕೇಳೋದನ್ನು ಹೆಚ್ಚು ಮಾಡೋದು. ಇದರಿಂದ ಅನಗತ್ಯ ಜಗಳ ಮತ್ತು ತಪ್ಪು ತಿಳುವಳಿಕೆಗಳನ್ನು ತಪ್ಪಿಸಬಹುದು. ಓಕೆ. ಎರಡನೆಯದು, ಆನ್ಲೈನ್ ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಮೋಸ ಹೋಗುವ ಸಾಧ್ಯತೆಗಳು ಹೆಚ್ಚು. ಹಾಗಾಗಿ ಯಾವುದೇ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡುವಾಗ 2 ಸಲ ಯೋಚಿಸಿ. ನಿಜ. ಮೂರನೆಯದು, ಸಂಬಂಧಗಳಲ್ಲಿ ಸ್ನೇಹ ಮತ್ತು ಸಹನೆಯನ್ನು ಪಾಲಿಸುವುದು. ಸಂಬಂಧಗಳು ಸೂಕ್ಷ್ಮವಾಗಿರುವ ಈ ಸಮಯದಲ್ಲಿ ತಾಳ್ಮೆ ಮತ್ತು ತಿಳುವಳಿಕೆಯಿಂದ ವರ್ತಿಸುವುದು ಬಹಳ ಮುಖ್ಯ. ಒಟ್ಟಾರೆಯಾಗಿ ಈ ಪುಸ್ತಕವು ಜ್ಯೋತಿಷ್ಯವನ್ನು ಭವಿಷ್ಯವಾಣಿಗಳ ಸಂಗ್ರಹವಾಗಿ ನೋಡದೆ ಅದನ್ನು ವೈಯಕ್ತಿಕ ಜಾಗೃತಿ ಮತ್ತು ಕರ್ಮದ ಪ್ರಾಮುಖ್ಯತೆಯನ್ನು ತಿಳಿಸುವ ಒಂದು ಮಾರ್ಗದರ್ಶಿಯಾಗಿ ಚಿತ್ರಿಸುತ್ತಿದೆ. ಗ್ರಹಗಳ ಪ್ರಭಾವವನ್ನು ಅರಿತು ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಸಂಭಾವ್ಯ ಅನಾಹುತಗಳನ್ನು ತಪ್ಪಿಸಬಹುದು ಅನ್ನೋದು ಇದರ ತಿರುಳು. ನಿಖರವಾಗಿ. ಜ್ಞಾನ ಮತ್ತು ಜಾಗೃತಿಯೇ ಇಲ್ಲಿನ ಮೂಲಮಂತ್ರ. ಆದರೆ ಇಲ್ಲಿ ಇನ್ನೊಂದು ಆಲೋಚನೆ ಹುಟ್ಟುಕೊಳ್ಳುತ್ತೆ. ಹೇಳಿ. ಈ ಪುಸ್ತಕವು
ಹೆಚ್ಚಾಗಿ ಕೆಟ್ಟ ಪರಿಣಾಮಗಳನ್ನು ತಪ್ಪಿಸುವುದು ಮತ್ತು ಅಪಾಯಗಳಿಂದ ಪಾರಾಗುವ ಬಗ್ಗೆ ಗಮನಹರಿಸಿದೆ. ಇದೇ ತರ್ಕವನ್ನು ನಾವು ಮುಂದುವರಿಸಿದರೆ, ಶುಭ ಗ್ರಹಗಳ ಪ್ರಭಾವವನ್ನು ಹೆಚ್ಚಿಸಲು ಮತ್ತು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಲು ನಮ್ಮ ಕರ್ಮಗಳನ್ನು ಮತ್ತು ಆಯ್ಕೆಗಳನ್ನು ಹೇಗೆ ಪ್ರಜ್ಞಾಪೂರ್ವಕವಾಗಿ ಬಳಸಿಕೊಳ್ಳಬಹುದು? ಹೌದು, ಅದೊಂದು ಒಳ್ಳೆ ಪ್ರಶ್ನೆ. ಅಂದ್ರೆ ಮಳೆ ಬರುತ್ತೆ ಅಂತ ಗೊತ್ತಾದ್ರೆ ಕೊಡೆ ಹಿಡಿತೀವಿ. ಅದೇ ರೀತಿ ಒಳ್ಳೆ ಬಿಸಿಲು ಬರುತ್ತೆ ಅಂತ ಗೊತ್ತಾದ್ರೆ ಒಣಗಿಸ್ಬೇಕಾದ ಬಟ್ಟೆಗಳನ್ನೆಲ್ಲ ಹೊರಗೆ ಹಾಕಬಹುದು. ನಮ್ಮ ಜೀವನದ ಒಳ್ಳೆಯ ಸಮಯವನ್ನು ಗುರುತಿಸಿ ಅದನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವುದು ಹೇಗೆ? ಇದು ಬಹುಶಃ ಮುಂದಿನ ಆಲೋಚನೆಗೆ ನಾವು ಬಿಡಬೇಕಾದ ಪ್ರಶ್ನೆ.